ಆ ನಮಸ್ಕಾರ. ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ಬಹಳ ಕುತೂಹಲಕಾರಿ ಲೇಖನದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ವಿಷಯ ಏನಪ್ಪಾ ಅಂದ್ರೆ ಸಿಂಹರಾಶಿಯವರಿಗೆ 5 ದೈವಿಕ ಅದೃಷ್ಟದ ದಿನಗಳು. ಕೇಳೋಕೆ ಬಹಳ ಆಸಕ್ತಿದಾಯಕವಾಗಿದೆ. ಹೌದು. ಅಂದ್ರೆ ಮೇಲ್ನೋಟಕ್ಕೆ ಇದು ಕೇವಲ ಭವಿಷ್ಯ ಹೇಳುವ ಅಥವಾ ಜ್ಯೋತಿಷ್ಯದ ಲೇಖನ ಅಂತ ಅನ್ಸಬಹುದು. ಆದ್ರೆ ಇದನ್ನ ಓದ್ತಾ ಹೋದಾಗ ಇದರ ಹಿಂದಿರುವ ಸಿಂಹರಾಶಿಯವರ ಮನೋವಿಜ್ಞಾನ, ಅವರ ಕಷ್ಟದ ದಿನಗಳು ಮತ್ತು ಆ ಕಷ್ಟಗಳನ್ನ ದಾಟಲು ಸೂಚಿಸಿರುವ ನಿರ್ದಿಷ್ಟ ಆಚರಣೆಗಳ ಅಸಲಿ ಉದ್ದೇಶ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಖಂಡಿತ. ಜ್ಯೋತಿಷ್ಯ ಒಬ್ಬ ವ್ಯಕ್ತಿಯ ಗುಣಲಕ್ಷಣಗಳನ್ನು ಇಷ್ಟು ನಿಖರವಾಗಿ ಹೇಗೆ ಹೇಳುತ್ತೆ ಅನ್ನೋದು ನಿಜಕ್ಕೂ ಆಶ್ಚರ್ಯ. ಸರಿ, ಇದನ್ನ ವಿವರವಾಗಿ ಬಿಡಿಸಿ ನೋಡೋಣ. ಈ ಲೇಖನದ ಬಗ್ಗೆ ನಿಮ್ಮ ಮೊದಲ ಅನಿಸಿಕೆಯೇನು? ಈ ಲೇಖನವನ್ನು ಓದಿದಾಗ ನನಗೂ ಅದೇ ಅನಿಸಿದ್ದು. ನೋಡಿ, ಇದು ಕೇವಲ ಗ್ರಹಗಳ ಚಲನೆ ಬಗ್ಗೆ ಅಷ್ಟೇ ಅಲ್ಲ, ಬದಲಾಗಿ ಮನುಷ್ಯನ ತಾಳ್ಮೆ, ನಂಬಿಕೆ ಮತ್ತು ಆಧ್ಯಾತ್ಮಿಕ ಶಿಸ್ತಿನ ಬಗ್ಗೆ ಬಹಳ ಆಳವಾದ ಒಳನೋಟಗಳನ್ನು ನೀಡುತ್ತೆ. ಕಷ್ಟಗಳು ಬಂದಾಗ ಮನುಷ್ಯನ ಮನಸ್ಥಿತಿ ಹೇಗಿರುತ್ತೆ, ಆಶಾಭಾವನೆ ಹೇಗೆ ಆತನನ್ನು ಮುನ್ನಡೆಸುತ್ತೆ ಅನ್ನೋದನ್ನ ಇಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಅಂದ್ರೆ ಜ್ಯೋತಿಷ್ಯವನ್ನು ನಂಬುವರಿಗಷ್ಟೇ ಅಲ್ಲದೆ ಪ್ರಾಯೋಗಿಕವಾಗಿ ಯೋಚಿಸುವವರಿಗೂ ಇದರಲ್ಲಿ ಕಲಿಯಲು ಸಾಕಷ್ಟು ವಿಷಯಗಳಿವೆ. ಹೌದು, ಎಷ್ಟೋ ಜನರಿಗೆ ಜ್ಯೋತಿಷ್ಯದಲ್ಲಿ ನಂಬಿಕೆ ಇರ್ಬೋದು, ಇನ್ನು ಕೆಲವರಿಗೆ ಇದೊಂದು ಕುತೂಹಲದ ವಿಷಯ ಆಗಿರ್ಬೋದು. ಆದ್ರೆ ಈ ಲೇಖನದಲ್ಲಿರುವ ಜೀವನ ಪಾಠಗಳು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತವೆ ಅನ್ನೋದು ಅದೇ ಇಲ್ಲಿ ಅತ್ಯಂತ ಮುಖ್ಯವಾದದ್ದು. ನಿಖರವಾಗಿ ಕಷ್ಟಗಳನ್ನು ಎದುರಿಸಿ ನಿಲ್ಲುವ ಛಲದ ಬಗ್ಗೆ ಇದರಲ್ಲಿ ಹೇಳಿರುವ ಮಾತುಗಳು ಯಾರಿಗಾದರೂ ಸ್ಫೂರ್ತಿ ನೀಡಬಲ್ಲವು. ಮೊದಲಿಗೆ ಈ ಲೇಖನದಲ್ಲಿ ಸಿಂಹರಾಶಿಯವರ ಹುಟ್ಟುಗುಣಗಳನ್ನು ಹೇಗೆ ವಿವರಿಸಿದ್ದಾರೆ ಅನ್ನೋದನ್ನು ನೋಡೋಣ. ಈ ರಾಶಿಯನ್ನು ಆಳುವ ಗ್ರಹ ಸೂರ್ಯ. ಹಾಗಾಗಿ ಇವರ ಬುದ್ಧಿವಂತಿಕೆ ಅಸಾಧಾರಣವಾದದ್ದು ಮತ್ತು ಪರಿಸ್ಥಿತಿಯನ್ನು ಮುಂಚಿತವಾಗಿಯೇ ಅರಿಯುವ ಒಂದು ದೂರದೃಷ್ಟಿ ಇರುತ್ತೆ ಅಂತ ಬರೆಯಲಾಗಿದೆ. ಜೊತೆಗೆ ಇವರು ಯಾವುದಕ್ಕೂ ಆತುರಪಡುವುದಿಲ್ಲವಂತೆ. ಹೌದು, ಪ್ರತಿಯೊಂದು ಕೋನವನ್ನು ವಿಶ್ಲೇಷಿಸಿ ಆಮೇಲಷ್ಟೇ ಹೆಜ್ಜೆ ಇಡುತ್ತಾರೆ. ಇಷ್ಟು ಗಂಭೀರವಾಗಿ ಯೋಚನೆ ಮಾಡುವವರ ಮನಸ್ಥಿತಿಯ ಬಗ್ಗೆ ನಿಮ್ಮ ವಿಶ್ಲೇಷಣೆ ಏನು? ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಕುತೂಹಲಕಾರಿ ವಿಷಯ ಅಂದ್ರೆ ಅವರ ಈ ಗಂಭೀರ ಹಾಗೂ ವಿಶ್ಲೇಷಣಾತ್ಮಕ ವ್ಯಕ್ತಿತ್ವದ ಹಿಂದಿರುವ ಕಾರಣಗಳು. ಲೇಖನ ಅವರ ಹಿಂದಿನ ಹೋರಾಟಗಳ ಬಗ್ಗೆ ಬಹಳ ನಿಕಟವಾದ ವಿವರಗಳನ್ನು ಕೊಡುತ್ತೆ. ಅಂದ್ರೆ ಕಷ್ಟದ ದಿನಗಳ ಬಗ್ಗೆ. ಹೌದು. ಸಿಂಹರಾಶಿಯವರು ಹುಟ್ಟಿನಿಂದಲೇ ನಾಯಕತ್ವ ಗುಣ ಹೊಂದಿದ್ರೂ ಅವರ ಜೀವನದ ಆರಂಭಿಕ ದಿನಗಳು ಅಷ್ಟು ಸುಲಭವಾಗಿರೋದಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಅಂದ್ರೆ ಬಾಲ್ಯದಲ್ಲೇ ಅಥವಾ ಯೌವನದ ಆರಂಭದಲ್ಲೇ ಹೆಗಲ ಮೇಲೆ ಬಿದ್ದ ಕುಟುಂಬದ ಜವಾಬ್ದಾರಿಗಳು, ಅವರು ನೋಡಿದ ಆರ್ಥಿಕ ಸಂಕಷ್ಟಗಳು, ಬಡತನ ಮತ್ತು ಸಮಾಜದಲ್ಲಿ ಅನುಭವಿಸಿದ ಅವಮಾನಗಳು. ಖಂಡಿತ ಇವೆಲ್ಲವೂ ಇವರನ್ನ ಈ ರೀತಿ ಕಠಿಣವಾಗಿ ರೂಪಿಸಿವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವಂತವರು ಅಂತ ನಂಬಿದ್ದವರಿಂದಲೇ ಆದ ದ್ರೋಹ ಮತ್ತು ಒಂಟಿತನದ ಬಗ್ಗೆ ಇಲ್ಲಿ ಪ್ರಸ್ತಾಪವಿದೆ. ಇವೆಲ್ಲವೂ ಒಬ್ಬ ಮನುಷ್ಯನನ್ನು ಆಳವಾಗಿ ಯೋಚಿಸುವಂತೆ ಮಾಡ್ತವೆ. ಅಂದ್ರೆ ಕಷ್ಟಗಳು ಮನುಷ್ಯನನ್ನು ಕಠಿಣವನ್ನಾಗಿ ಮಾಡ್ತವೆ ಅಂತಾರಲ್ಲ, ಆ ತರಹ. ಆದ್ರೆ ಇದು ಕೇವಲ ಸಿಂಹರಾಶಿಯವರ ಕಥೆಯಲ್ಲ ಅಲ್ವಾ? ನಮ್ಮ ಸುತ್ತಮುತ್ತಲೂ ಎಷ್ಟೋ ಜನ ಚಿಕ್ಕ ವಯಸ್ಸಿನಲ್ಲೇ ಜವಾಬ್ದಾರಿ ಹೊತ್ತು ತಮ್ಮ ಆಸೆಗಳನ್ನ ಬದಿಗೊತ್ತಿ ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ. ಹೌದು, ಅದು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂತ ವಿಷಯ. ಆ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಇಲ್ಲಿ ಬಹಳ ಮುಖ್ಯ. ಮನೆಯ ಹಿರಿಯ ಮಗ ಅಥವಾ ಮಗಳು ತಮ್ಮ ಇಡೀ ಯೌವನವನ್ನು ಕುಟುಂಬಕ್ಕಾಗಿ ಮುಡಿಪಾಗಿಡುವ ಕಥೆಗಳು ನಮ್ಮ ಸಮಾಜದಲ್ಲಿ ಬಹಳಷ್ಟಿವೆ. ಆ ಕಷ್ಟಗಳೇ ಅವರನ್ನ ಒಳಗಿನಿಂದ ಅಷ್ಟು ಬಲಶಾಲಿಗಳನ್ನವೆ, ಪ್ರತಿಯೊಂದನ್ನು ಅಳೆದು ತೂಗಿ ನೋಡುವಂತೆ ಮಾಡಿವೆ ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದೇ? ನಿಖರವಾಗಿ ಹೇಳಿದ್ದೀರಿ. ಅದು ಒಂದು ರೀತಿಯ ಮಾನಸಿಕ ರಕ್ಷಣಾ ತಂತ್ರ ಅಥವಾ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಹೇಳಬಹುದು. ಆದರೆ ಇಲ್ಲಿ ಇನ್ನೊಂದು ಸೂಕ್ಷ್ಮವಿದೆ. ಹೊರಗಿನಿಂದ ನೋಡಲು ಈ ರಾಶಿಯವರು ಬಹಳ ಗಂಭೀರವಾಗಿ, ಒಂದು ರೀತಿಯಲ್ಲಿ ಅಹಂಕಾರದ ಅಥವಾ ಕಠಿಣ ವ್ಯಕ್ತಿತ್ವ ಉಳ್ಳವರಂತೆ ಕಂಡ್ರೂ ಅವರ ಒಳಗೆ ಒಂದು ಅತ್ಯಂತ ಮೃದುವಾದ ಹೃದಯವಿದೆ ಅಂತ ಈ ಲೇಖನ ಒತ್ತಿ ಹೇಳುತ್ತೆ. ಪ್ರೀತಿಸುವವರಿಗಾಗಿ, ತಮಗೆ ಬೇಕಾದವರಿಗಾಗಿ ಸ್ವಂತ ಸಂತೋಷವನ್ನೇ ತ್ಯಾಗ ಮಾಡುವ ಗುಣ ಇವರಲ್ಲಿದೆ. ಹೊರಗಿನಿಂದ ತೆಂಗಿನಕಾಯಿಯಂತೆ ಕಠಿಣ, ಆದ್ರೆ ಒಳಗಡೆ ಎಳನೀರಿನಂತೆ ಮೃದು. ಹೌದು, ಆ ಹೋಲಿಕೆ ಇವರಿಗೆ ಸರಿಯಾಗಿ ಹೊಂದುತ್ತದೆ. ಯಾರಿಗಾದರೂ ಕಷ್ಟ ಬಂದ್ರೆ ಮೊದಲು ಓಡಿಬಂದು ಸ್ಪಂದಿಸುವವರು ಇವರೇ ಅಂತ ಕೂಡ ಬರೆಯಲಾಗಿದೆ. ಬಹುಶಃ ತಾವು ಕಷ್ಟಪಟ್ಟಿರೋದ್ರಿಂದ ಬೇರೆಯವರ ಕಷ್ಟ ಬೇಗ ಅರ್ಥವಾಗುತ್ತೆ ಅನ್ಸುತ್ತೆ. ಅದು ನಿಜ. ಮೃದು ಹೃದಯ ಮತ್ತು ಕಷ್ಟಗಳನ್ನು ಎದುರಿಸಿ ನಿಂತ ಸ್ವಾಭಿಮಾನವೇ
ಅವರನ್ನು ದೈವಿಕ ಶಕ್ತಿಯ ದೃಷ್ಟಿಯಲ್ಲಿ ವಿಶೇಷರನ್ನಾಗಿಸಿದೆ ಅನ್ನೋದು ಈ ಲೇಖನದ ತಾತ್ಪರ್ಯ. ಅದೆಲ್ಲ ಸರಿ, ಆದರೆ ಇಲ್ಲಿ ಅತ್ಯಂತ ಆಸಕ್ತಿದಾಯಕ ಘಟ್ಟ ಏನಂದ್ರೆ, ಈ 5 ದಿನಗಳಲ್ಲಿ ನಿರ್ದಿಷ್ಟವಾಗಿ ಏನಾಗ್ತದೆ, ದಿಢೀರನೆ ಅದೃಷ್ಟ ಬದಲಾಗುತ್ತಾ ಅಂತ ಕೇಳುಗರಿಗೆ ಅನಿಸಬಹುದು. ಲೇಖನದಲ್ಲಿ ಹೇಳುವ ಪ್ರಕಾರ ನಿಂತು ಹೋದ ಕೆಲಸಗಳು ಇದ್ದಕ್ಕಿದ್ದಂತೆ ವೇಗ ಪಡಿತವೆ, ಬಹಳ ದಿನಗಳಿಂದ ಕಾಯ್ತಿದ್ದ ಶುಭ ಸುದ್ದಿಗಳು ಮನೆ ಬಾಗಿಲಿಗೆ ಬರ್ತವೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮನಸ್ಸಿನ ಮೇಲಿದ್ದ ಹೊರೆ ಕಡಿಮೆಯಾಗಿ ಹೊಸ ಜೀವನ ಸಿಗತ್ತೆ ಅಂತ. ಇದು ಹೇಗೆ ಕೆಲಸ ಮಾಡುತ್ತೆ? ಒಂದೇ ರಾತ್ರಿಯಲ್ಲಿ ಮ್ಯಾಜಿಕ್? ಖಂಡಿತ ಒಂದೇ ರಾತ್ರಿಯಲ್ಲಿ ಮ್ಯಾಜಿಕ್ ಆದಂತೆ ಎಲ್ಲವೂ ಬದಲಾಗಲು ಸಾಧ್ಯವಿಲ್ಲ. ಇದನ್ನು ನಾವು ಸ್ವಲ್ಪ ವಿಸ್ತೃತವಾಗಿ ನೋಡಬೇಕು. ಲೇಖನ ಕೇವಲ ಆಶ್ವಾಸನೆಗಳನ್ನು ಮಾತ್ರ ನೀಡಿಲ್ಲ, ಜ್ಯೋತಿಷ್ಯದ ನಿಖರ ವಿವರಗಳನ್ನು ಒದಗಿಸಿದೆ. ಅಂದ್ರೆ ಆ ನಕ್ಷತ್ರಗಳ ಬಗ್ಗೆ ಅಲ್ವಾ? ಹೌದು. ಇದರಲ್ಲಿ ಹೇಳುವ ಹಾಗೆ ಮಕಾ ನಕ್ಷತ್ರದ 4 ಪಾದಗಳು, ಪುಬ್ಬ ನಕ್ಷತ್ರದ 4 ಪಾದಗಳು ಮತ್ತು ಉತ್ತರ ನಕ್ಷತ್ರದ 1ನೇ ಪಾದ, ಹೀಗೆ ಒಟ್ಟು 9 ಪಾದಗಳು ಸಿಂಹರಾಶಿಗೆ ಸೇರಿವೆ. ಓ, ಈ ನಿರ್ದಿಷ್ಟ ನಕ್ಷತ್ರಗಳಲ್ಲಿ ಜನಿಸಿದ ಪ್ರತಿಯೊಬ್ಬರಿಗೂ ಮುಂಬರುವ ಈ 5 ದಿನಗಳ ಅವಧಿಯೂ ಒಂದು ಆಶೀರ್ವಾದದಂತೆ, ಒಂದು ಟರ್ನಿಂಗ್ ಪಾಯಿಂಟ್ ಅಥವಾ ತಿರುವಿನಂತೆ ಕೆಲಸ ಮಾಡುತ್ತದೆ ಅಂತ ಹೇಳಲಾಗಿದೆ. ಇದು ಕೇವಲ ಮ್ಯಾಜಿಕ್ ಅಲ್ಲ, ಬದಲಾಗಿ ಹಿಂದಿನ ವರ್ಷಗಳ ಕಠಿಣ ಪರಿಶ್ರಮಕ್ಕೆ ಈಗ ಫಲ ಸಿಗುವ ಸಮಯ ಬಂದಿದೆ ಅನ್ನೋದನ್ನ ಗ್ರಹಗತಿಗಳು ಸೂಚಿಸ್ತವೆ. ಒಂದು ನಿಮಿಷ, ಈ ಪಾದಗಳು ಅಂದ್ರೆ ಏನು ಅಂತ ಕೇಳುಗರಿಗೆ ಸ್ವಲ್ಪ ಸರಳವಾಗಿ ವಿವರಿಸಬಹುದಾ? ಜ್ಯೋತಿಷ್ಯದ ಹಿನ್ನೆಲೆ ಇಲ್ಲದವರಿಗೆ ಇದು ಕೇವಲ ತಾಂತ್ರಿಕ ಪದಗಳಂತೆ ಕೇಳಿಸಬಹುದು. ಇದರ ಹಿಂದಿರುವ ಗಣಿತ ಅಥವಾ ಲೆಕ್ಕಾಚಾರ ಏನು? ಖಂಡಿತ. ಇದನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಆಕಾಶವನ್ನ ಒಂದು ದೊಡ್ಡ ವೃತ್ತ ಅಂತ ಭಾವಿಸಿದ್ರೆ, ಆ 360 ಡಿಗ್ರಿಗಳ ವೃತ್ತದಲ್ಲಿ 27 ನಕ್ಷತ್ರಗಳಿವೆ. ಪ್ರತಿಯೊಂದು ನಕ್ಷತ್ರವನ್ನು ಸಮಾನವಾಗಿ 4 ಭಾಗಗಳಾಗಿ ವಿಂಗಡಿಸ್ತಾರೆ. ಸರಿ. ಒಂದೊಂದು ಭಾಗಕ್ಕೂ ಪಾದ ಅಂತ ಕರೀತಾರೆ. ಹಾಗಾಗಿ ಮಘಾ ನಕ್ಷತ್ರದ 4 ಭಾಗಗಳು, ಪುಬ್ಬದ 4 ಮತ್ತು ಉತ್ತರದ 1 ಭಾಗ ಸೇರಿ ಒಟ್ಟು 9 ಪಾದಗಳು ಅಥವಾ 9 ಭಾಗಗಳು ಸಿಂಹರಾಶಿಯ ವ್ಯಾಪ್ತಿಗೆ ಬರ್ತವೆ. ಒಬ್ಬ ವ್ಯಕ್ತಿ ಹುಟ್ಟಿದಾಗ ಚಂದ್ರ ಆಕಾಶದಲ್ಲಿ ಯಾವ ನಕ್ಷತ್ರದ ಯಾವ ಭಾಗದಲ್ಲಿ ಇದ್ದ ಅನ್ನೋದನ್ನ ಸೂಚಿಸುವ ಒಂದು ಅಳತೆಯಷ್ಟೇ ಇದು. ಓಹೋ, ಈಗ ಬಹಳ ಸ್ಪಷ್ಟವಾಯಿತು. ಆಕಾಶದ ನಕ್ಷೆ ಮತ್ತು ಗಣಿತದ ಒಂದು ಸುಂದರ ಸಂಯೋಜನೆ ಇದು ಅಂತ ಹೇಳಬಹುದು. ಈಗ ಫಲಿತಾಂಶಗಳ ಕಡೆ ಬರೋಣ. ಈ ಬದಲಾವಣೆಗಳು ಪ್ರತಿಯೊಂದು ವರ್ಗದವರಿಗೂ ಹೇಗೆ ಲಾಭ ತರ್ತವೆ ಅನ್ನೋದನ್ನ ಇಲ್ಲಿ ಪಟ್ಟಿ ಮಾಡಿದ್ದಾರೆ. ಹೌದು. ಉದಾಹರಣೆಗೆ, ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಂದ ಪ್ರಶಂಸೆ, ಉತ್ತಮ ಫಲಿತಾಂಶ ಲಭಿಸುತ್ತೆ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಬರ್ತಾರೆ, ನಿಂತುಹೋದ ಒಪ್ಪಂದಗಳಿಗೆ ಮರುಚಾಲನೆ ಸಿಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇದುವರೆಗೂ ಅವರ ಕಠಿಣ ಪರಿಶ್ರಮವನ್ನು ಗುರುತಿಸದಿದ್ದ ಕಚೇರಿಯಲ್ಲಿ ಈಗ ಬಡ್ತಿ ಅಂದ್ರೆ ಪ್ರಮೋಷನ್ ಸಿಗುತ್ತೆ, ಸಂಬಳ ಹೆಚ್ಚಾಗುತ್ತೆ ಅಂತ ಲೇಖನ ಹೇಳುತ್ತೆ. ಇವೆಲ್ಲವೂ ನೋಡಲು ಮನುಷ್ಯನ ದೈನಂದಿನ ಹೋರಾಟಗಳಿಗೆ ಸಿಗುವ ಪ್ರತಿಫಲಗಳಂತೆ ಕಾಣುತ್ತವೆ. ಅದರ ಜೊತೆಗೆ ಅತ್ಯಂತ ಪ್ರಮುಖವಾಗಿ ಆರ್ಥಿಕ ಸಂಕಷ್ಟಗಳಿಂದ ಸಿಗುವ ಮುಕ್ತಿ ಬಗ್ಗೆ ಇಲ್ಲಿ ಒತ್ತು ನೀಡಲಾಗಿದೆ. ಸಾಲದ ಹೊರೆಯಿಂದ ಬಾಗಿದ್ದ ಭುಜಗಳು ಮತ್ತೆ ನೇರವಾಗಿ ನಿಲ್ತವೆ ಮತ್ತು ಮತ್ತೆ ಸ್ವಾಭಿಮಾನದಿಂದ ಬದುಕುವ ಹಂತ ಪ್ರಾರಂಭವಾಗುತ್ತದೆ ಅನ್ನೋ ಮಾತು ಬಹಳ ಆಳವಾದದ್ದು. ಕೇವಲ ಹಣ ಬರುವುದಷ್ಟೇ ಅದೃಷ್ಟವಲ್ಲ, ಸಾಲ ಮಾಡಿ ದಿನ ಬೆಳಗಾದರೆ ಸಾಲಗಾರರಿಗೆ ಏನು ಉತ್ತರ ಕೊಡಬೇಕು ಅಂತ ಒದ್ದಾಡುತ್ತಿದ್ದ ಮನಸ್ಸಿಗೆ ಆ ಸಾಲ ತೀರಿಸಿದಾಗ ಸಿಗುವ ಮಾನಸಿಕ ನೆಮ್ಮದಿ ಇದೆಯಲ್ಲ, ಅದು ಅಸಲಿ ಯಶಸ್ಸು ಅನ್ನೋದನ್ನ ಇದು ಸೂಚಿಸುತ್ತೆ. ನೆಮ್ಮದಿಯ ನಿದ್ದೆಗಿಂತ ದೊಡ್ಡ ಅದೃಷ್ಟ ಬೇರೊಂದಿಲ್ಲ. 100ಕ್ಕೆ 100 ಸತ್ಯ. ಇಷ್ಟೆಲ್ಲಾ ಒಳ್ಳೆಯದಾಗುವುದರ ಹಿಂದೆ ಒಂದು ಅಗೋಚರ ದೈವಿಕ ಶಕ್ತಿಯಿದೆ ಅಂತ ಲೇಖನ ಪದೇ ಪದೇ ಹೇಳುತ್ತೆ. ಆ ಶಕ್ತಿ ಯಾರು ಅನ್ನೋದನ್ನು ಬಿಟ್ಟುಕೊಟ್ಟಿದ್ದಾರೆ. ಅದು ಉಗ್ರಯೋಧ ಮತ್ತು ಕರುಣಾಮಯಿ ರೂಪದ ಲಕ್ಷ್ಮೀ ನರಸಿಂಹಸ್ವಾಮಿ. ಹೌದು. ಒಮ್ಮೆಲೆ ಕಠಿಣ ರಕ್ಷಕನಾಗಿಯೂ ಮತ್ತೊಂದೆಡೆ ಅಪಾರ ಕರುಣಾಮಯಿಯಾಗಿಯೂ ಕಾಪಾಡುವ ಈ ಶಕ್ತಿಯ ವಿವರಣೆ ಕುತೂಹಲ ಮೂಡಿಸತ್ತೆ. ಒಂದೇ ಶಕ್ತಿಯಲ್ಲಿ ಈ 2 ವಿರುದ್ಧ ಗುಣಗಳೇಕೆ? ನರಸಿಂಹಸ್ವಾಮಿ ಕಷ್ಟಗಳನ್ನು ಸೀಳಿಹಾಕುವ ಉಗ್ರತೆಯ ಸಂಕೇತ. ಜೀವನದಲ್ಲಿ ಕೆಲವೊಮ್ಮೆ ನಮ್ಮನ್ನು ಕಾಡುವ ದುಷ್ಟಶಕ್ತಿಗಳನ್ನು ಅಥವಾ ನಮ್ಮ ಆಂತರಿಕ ಅಡೆತಡೆಗಳನ್ನು ನಾಶ ಮಾಡಲು ಅಂಥ ಉಗ್ರತೆಯ ಅಗತ್ಯವಿರ್ತದ. ಅದೇ ಸಮಯದಲ್ಲಿ ಭಕ್ತರ ಪಾಲಿಗೆ ಆ ಶಕ್ತಿ ಅತ್ಯಂತ ಕರುಣಾಮಯಿ. ಅಂದ್ರೆ ಇದು ಮನುಷ್ಯನ ಜೀವನಕ್ಕೂ ಅನ್ವಯಿಸುತ್ತಾ? ಖಂಡಿತ. ನಮ್ಮ ಗುರಿಗಳನ್ನು ತಲುಪಲು ನಾವು ಉಗ್ರವಾದ ಛಲವನ್ನು ಹೊಂದಿರಬೇಕು, ಆದರೆ ನಮ್ಮವರೊಂದಿಗೆ ಕರುಣೆಯಿಂದ ವರ್ತಿಸಬೇಕು. ಆದರೆ ಲೇಖನದಲ್ಲಿ ಒಂದು ಮಾತು ಸ್ಪಷ್ಟವಾಗಿದೆ. ಕೇವಲ ದೈವಿಕ ಶಕ್ತಿಯ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಸುಮ್ಮನೆ ಕೂತ್ರೆ ಸಾಲದು. ಅದೃಷ್ಟವನ್ನು ಒಲಿಸಿಕೊಳ್ಳಲು ಮಾಡಬೇಕಾದ ಕ್ರಿಯಾಶೀಲ ಆಚರಣೆಗಳನ್ನು ಇಲ್ಲಿ ವಿವರಿಸಿದ್ದಾರೆ. ಹೌದು. ಮೊದಲನೇದಾಗಿ ಶುಚಿತ್ವದ ಬಗ್ಗೆ ಬಹಳ ಒತ್ತು ನೀಡಲಾಗಿದೆ. ಮನೆಯಲ್ಲಿ ಕಸವಿರಬಾರದು,
ಹೊರಗೆ ಶುಚಿತ್ವವಿದ್ರೆ ಮನಸ್ಸಿನಲ್ಲಿಯೂ ಶುಚಿತ್ವವಿರುತ್ತೆ ಅಂತ ಹೇಳಿದ್ದಾರೆ. ಹೌದು. ಇದು ಬಹಳ ಇಂಟ್ರೆಸ್ಟಿಂಗ್. ಸೋಮವಾರದಂದು ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಬಿಳಿ ಹೂವುಗಳಿಂದ ಪೂಜಿಸಬೇಕು ಅಂತ ಹೇಳಿದ್ದಾರೆ. ಆ ಬಿಳಿ ಬಣ್ಣ ಶುದ್ಧತೆ ಮತ್ತು ಶಾಂತಿಯ ಸಂಕೇತವಂತೆ. ನಾವು ಸಾಮಾನ್ಯವಾಗಿ ನೋಡಿದ್ರೆ ಮನೆಯನ್ನು ಕ್ಲೀನ್ ಮಾಡಿದಾಗ ಮನಸ್ಸಿಗೂ ಒಂದ್ ರೀತಿಯ ಹಗುರವಾದ ಭಾವನೆ. ಹೌದು, ಒಂದು ರೀತಿಯ ರಿಲೀಫ್ ಸಿಗುತ್ತೆ. ಇದು ಕೇವಲ ಧಾರ್ಮಿಕ ಆಚರಣೆ ಎನ್ನುವುದಕ್ಕಿಂತ ಒಂದು ಮಾನಸಿಕ ಥೆರಪಿ ಇದ್ದ ಹಾಗೆ ಕಾಣುತ್ತದೆ. ಖಂಡಿತ. ಮನಃಶಾಸ್ತ್ರದ ಪ್ರಕಾರವೂ ನಮ್ಮ ಸುತ್ತಲಿನ ಪರಿಸರ ಅಥವಾ ಎನ್ವೈರ್ಮೆಂಟ್ ಸ್ವಚ್ಛವಾಗಿದ್ದರೆ ನಮ್ಮ ಆಲೋಚನೆಗಳು ಕೂಡ ಸ್ಪಷ್ಟವಾಗಿರ್ತವೆ. ಮನೆಯಲ್ಲಿ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿದ್ದರೆ ಮನಸ್ಸಿನಲ್ಲೂ ಗೊಂದಲ ಇರುತ್ತದೆ. ಹಾಗೆಯೇ ಮನೆಯಲ್ಲಿ ಸಣ್ಣಪುಟ್ಟ ವಿಷಯಗಳಿಗೆ ಜಗಳವಾಡಬಾರ್ದು, ಶಾಂತಿಯ ವಾತಾವರಣ ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಇದು ಕೇವಲ ಪೂಜೆ ನಿಯಮವಲ್ಲ, ಅದೊಂದು ಜೀವನ ಶೈಲಿ. ಜಗಳವಾಡುವ ಮನೆಯಲ್ಲಿ ಏಕಾಗ್ರತೆ ಇರುವುದಿಲ್ಲ. ಏಕಾಗ್ರತೆ ಇಲ್ಲದೆ ಯಾವ ಕೆಲಸದಲ್ಲೂ ಯಶಸ್ಸು ಸಿಗೋದಿಲ್ಲ. ಇದು ಸರಳವಾದ ತರ್ಕ. ಇನ್ನೊಂದು ಕುತೂಹಲಕಾರಿ ಆಚರಣೆ ಬಗ್ಗೆ ಕೇಳ್ಬೇಕು. 2 ಹಿಟ್ಟಿನ ದೀಪಗಳನ್ನು ಬೆಳಗಿಸಬೇಕು ಅಂತ ಲೇಖನದಲ್ಲಿ ಹೇಳಿದ್ದಾರೆ. ಹಿಟ್ಟಿನಿಂದ ಮಾಡಿದ ದೀಪಗಳನ್ನೇ ಏಕೆ ಬೆಳೆಸಬೇಕು? ಇದರ ಹಿಂದಿನ ಉದ್ದೇಶ ಅಥವಾ ಸಂಕೇತ ಏನು? ಆ 2 ಹಿಟ್ಟಿನ ದೀಪಗಳ ಸಾಂಕೇತಿಕ ಅರ್ಥ ಬಹಳ ಸುಂದರವಾಗಿದೆ. ಅಕ್ಕಿ ಹಿಟ್ಟು, ಬೆಲ್ಲ ಮತ್ತು ತುಪ್ಪದಿಂದ ಮಾಡುವ ಈ ದೀಪಗಳು ಶುದ್ಧತೆಯ ಸಂಕೇತ. ಒಂದು ದೀಪವು ಆರ್ಥಿಕ ಪ್ರಗತಿಯನ್ನು ಪ್ರತಿನಿಧಿಸಿದರೆ ಮತ್ತೊಂದು ದೀಪವು ಕುಟುಂಬದ ಸಂತೋಷವನ್ನು ಸೂಚಿಸುತ್ತದೆ. ಓಹ್, ಎರಡೂ ಮುಖ್ಯ. ಹೌದು. ಮನುಷ್ಯನಿಗೆ ಹಣ ಎಷ್ಟೇ ಇದ್ದರೂ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದಿದ್ದರೆ ಪ್ರಯೋಜನವಿಲ್ಲ. ಇವೆರಡೂ ಒಟ್ಟಿಗೆ ಬೆಳಗಿದಾಗ ಮಾತ್ರ ಜೀವನದಲ್ಲಿ ಸಮತೋಲನ ಸಾಧ್ಯ ಅನ್ನೋದು ಇದರ ಅರ್ಥ. ಜೊತೆಗೆ ಈ ಹಿಟ್ಟಿನ ದೀಪಗಳು ಉರಿದು ಮುಗಿದ ಮೇಲೆ ಅದನ್ನು ಪ್ರಸಾದವಾಗಿ ಸ್ವೀಕರಿಸಬಹುದು ಅಥವಾ ಇರುವೆ ಪಕ್ಷಿಗಳಿಗೆ ಆಹಾರವಾಗಿ ಹಾಕಬಹುದು. ಇದರಲ್ಲಿ ಪ್ರಕೃತಿಯ ಜೊತೆಗಿನ ಒಂದು ಸುಂದರವಾದ ಸಂಬಂಧವೂ ಅಡಗಿದೆ. ಇದರ ಜೊತೆಗೆ ತುಳಸಿ ಗಿಡದ ಬಳಿ ದೀಪ ಹಚ್ಚಿ 5 ದಿನಗಳ ಕಾಲ ಪ್ರತಿದಿನ 11 ಪ್ರದಕ್ಷಿಣೆಗಳನ್ನು ಮಾಡುವ ನಿಯಮವೂ ಇದೆ. ಹೌದು. ತುಳಸಿಯ ಸುತ್ತ ಪ್ರದಕ್ಷಿಣೆ ಹಾಕುವುದರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ ಅಂತ ನಂಬಿಕೆ ಇದೆ. ಅದರ ಜೊತೆಗೆ ಬೆಳಗಿನ ಜಾವ ಆಮ್ಲಜನಕದ ಮಟ್ಟ ಹೆಚ್ಚಿರುವಾಗ ತುಳಸಿ ಗಿಡದ ಬಳಿ ಓಡಾಡುವುದು ಆರೋಗ್ಯಕ್ಕೂ ಒಳ್ಳೆಯದು ಅಂತ ವಿಜ್ಞಾನವೂ ಹೇಳುತ್ತೆ ಅಲ್ವಾ? ಇನ್ನು ನನಗೆ ಅತ್ಯಂತ ಇಷ್ಟವಾದ ಇನ್ನೊಂದು ಆಚರಣೆ ಅಂದರೆ ಅನ್ನದಾನ. ಅದು ಬಹಳ ಮುಖ್ಯವಾದ ಆಚರಣೆ. ಈ 5 ದಿನಗಳಲ್ಲಿ ಬಡವರಿಗೆ, ಹಸಿದವರಿಗೆ ಅನ್ನದಾನ ಮಾಡಬೇಕು ಅಂತ ಕಡ್ಡಾಯವಾಗಿ ಹೇಳಿದ್ದಾರೆ. ಒಬ್ಬ ವ್ಯಕ್ತಿ ನೀಡುವ ಅನ್ನದಾನವು ಅವರ ಕರ್ಮದ ಅಡೆತಡೆಗಳನ್ನು ನಿವಾರಿಸುತ್ತದೆ, ಸಿಲುಕಿಬಿದ್ದ ಹಣ ಮತ್ತು ನಿಂತು ಹೋದ ಕೆಲಸಗಳಿಗೆ ಮುಕ್ತಿ ನೀಡುತ್ತದೆ ಅನ್ನೋ ಮಾತು ಬಹಳ ಅರ್ಥಗರ್ಭಿತವಾಗಿದೆ. ಖಂಡಿತ. ಇಂದಿನ ಡಿಜಿಟಲ್ ಯುಗದಲ್ಲಿ ಆನ್ಲೈನ್ ಮೂಲಕ ಹಣ ಕಳುಹಿಸುವುದಕ್ಕೂ ಸ್ವತಃ ಹೋಗಿ ಒಬ್ಬ ಹಸಿದ ವ್ಯಕ್ತಿಗೆ ಊಟ ಬಡಿಸುವುದಕ್ಕೂ ಬಹಳ ವ್ಯತ್ಯಾಸವಿದೆ. ಹೌದು, ನಿಖರವಾಗಿ. ಅನ್ನದಾನ ಅನ್ನೋದು ನಾವು ಸಮಾಜಕ್ಕೆ ಏನನ್ನಾದರೂ ಹಿಂದಿರುಗಿಸುವ, ನಮ್ಮಲ್ಲಿರುವ ಅಹಂಕಾರವನ್ನು ತೊರೆದು ವಿನಯಶೀಲರಾಗುವ ಒಂದು ಪ್ರಕ್ರಿಯೆ. ಸ್ವತಃ ನಿಂತು ಊಟ ಬಡಿಸಿದಾಗ ಆ ಹಸಿದ ವ್ಯಕ್ತಿಯ ಮುಖದಲ್ಲಿ ಕಾಣುವ ತೃಪ್ತಿ ಮನುಷ್ಯನ ಮನಸ್ಸಿನ ಆತಂಕಗಳನ್ನು ದೂರ ಮಾಡುತ್ತದೆ. ತನಗಿಂತ ಕಷ್ಟದಲ್ಲಿರುವವರನ್ನು ನೋಡಿದಾಗ ಮನುಷ್ಯನಿಗೆ ತನ್ನ ಕಷ್ಟಗಳು ಸಣ್ಣದಾಗಿ ಕಾಣುತ್ತವೆ. ಅದೇ ಆ ಕರ್ಮದ ಅಡೆತಡೆಗಳು ನಿವಾರಣೆಯಾಗುವ ಪ್ರಕ್ರಿಯೆ. ಇನ್ನು ಮತ್ತೊಂದು ಹಳೆಯ ಸಂಪ್ರದಾಯವನ್ನು ಇಲ್ಲಿ ಉಲ್ಲೇಖಿಸಿದ್ದಾರೆ. ಸಂಜೆಯ ಸಮಯದಲ್ಲಿ ಸ್ವಲ್ಪ ಉಪ್ಪನ್ನು ತೆಗೆದುಕೊಂಡು ನಿವಾಳಿಸಿ ಹೊರಗೆ ಎಸೆಯುವುದು. ಇದನ್ನ ದೃಷ್ಟಿ ತೆಗೆಯೋದು ಅಂತಾರಲ್ಲ, ಅದಲ್ವಾ? ನಮ್ಮ ಹಿರಿಯರು ಮನೆಯಲ್ಲಿ ಮಕ್ಕಳಿಗೆ ಹುಷಾರಿಲ್ಲದಾಗ ಅಥವಾ ಏನೋ ಕೆಟ್ಟದ್ದಾಗಿದೆ ಅಂತ ಅನ್ಸಿದಾಗ ಈ ರೀತಿ ಮಾಡೋದನ್ನ ನಾವು ನೋಡಿದ್ದೇವೆ. ಹೌದು, ಅದೇ ಆಚರಣೆ. ಇದು ಕೇವಲ ಒಂದು ಮೂಢನಂಬಿಕೆ ಅಂತ ಕೆಲವರಿಗೆ ಅನಿಸಬಹುದು. ಆದರೆ ಮನೋವಿಜ್ಞಾನದ ದೃಷ್ಟಿಯಿಂದ ನೋಡಿದರೆ ಇದು ಮಾನಸಿಕವಾಗಿ ಕಾಡುತ್ತಿರುವ ಆತಂಕವನ್ನು ಅಥವಾ ನಮಗೇನೋ ಕೆಟ್ಟದ್ದಾಗಿದೆ ಅನ್ನೋ ಭೀತಿಯನ್ನು ಹೊರಹಾಕುವ ಒಂದು ಭೌತಿಕ ಕ್ರಿಯೆ. ಅಂದ್ರೆ ಆ ಭಯವನ್ನು ಆಚೆ ಹಾಕೋದು. ಹೌದು. ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಅನ್ನೋ ನಂಬಿಕೆ ಪ್ರಪಂಚದಾದ್ಯಂತ ಅನೇಕ ಸಂಸ್ಕೃತಿಗಳಲ್ಲಿದೆ. ಕೈಯಾರೆ ಆ ಉಪ್ಪನ್ನು ಎಸೆದಾಗ ನಮ್ಮ ಒಳಗಿನ ಭಯವನ್ನು ಎಸೆದಷ್ಟೇ ಹಗುರವಾದ ಅನುಭವ ಆಗುತ್ತದೆ. ಮನುಷ್ಯನಿಗೆ ಮುನ್ನಡೆಯಲು ಇಂಥ ಮಾನಸಿಕ ನೆಮ್ಮದಿಯ ಅಗತ್ಯವಿರುತ್ತದೆ. ಇವೆಲ್ಲವೂ ನೋಡಲು ಬಹಳ ಸಕಾರಾತ್ಮಕವಾಗಿವೆ. ಆದ್ರೆ ಲೇಖನದಲ್ಲಿ ಕೇವಲ ಸಿಹಿ ಮಾತುಗಳನ್ನು ಮಾತ್ರ ಹೇಳಿಲ್ಲ, ಕೆಲವು ಸ್ಪಷ್ಟ ಎಚ್ಚರಿಕೆಗಳನ್ನು ಸಹ ನೀಡಿದ್ದಾರೆ ಅನ್ನೋದನ್ನ ನಾವು ಗಮನಿಸಲೇಬೇಕು. ಎಲ್ಲವೂ ಚೆನ್ನಾಗಿಯೇ ನಡೀತೆ ಅಂತ ಮೈಮರೆಯುವಂತಿಲ್ಲ. ಹೌದು. ವಿಶ್ಲೇಷಣೆಯನ್ನು ಮುಂದುವರೆಸುತ್ತಾ ನೋಡಿದಾಗ ಆ ಎಚ್ಚರಿಕೆಗಳು ಬಹಳ ಪ್ರಾಯೋಗಿಕವಾಗಿವೆ. ಮುಖ್ಯವಾಗಿ ವೈಯಕ್ತಿಕ ವಿಷಯಗಳನ್ನು, ಭವಿಷ್ಯದ ಯೋಜನೆಗಳನ್ನು, ಆದಾಯವನ್ನು ಮತ್ತು ಕುಟುಂಬದ ಗುಟ್ಟುಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಬಾರದು.
ಖಂಡಿತ ಹಂಚಿಕೊಳ್ಳಬಾರದು ಅಂತ ಕಟ್ಟುನಿಟ್ಟಾಗಿ ಹೇಳಲಾಗಿದೆ. ಒಬ್ಬ ವ್ಯಕ್ತಿ ಯಶಸ್ಸಿನ ಮೆಟ್ಟಿಲು ಏರುತ್ತಿರುವಾಗ ಆ ಏಳಿಗೆಯನ್ನು ಕಂಡು ಅಸೂಯೆ ಪಡುವವರು ಇದ್ದೇ ಇರುತ್ತಾರೆ. ಇದು ಕೇವಲ ಜ್ಯೋತಿಷ್ಯದ ಎಚ್ಚರಿಕೆ ಅಲ್ಲ, ಇದು ದಿನನಿತ್ಯದ ಜೀವನದಲ್ಲಿ ಪಾಲಿಸಬಹುದಾದ ಒಂದು ಅತ್ಯುತ್ತಮ ಪ್ರಾಯೋಗಿಕ ಸಲಹೆ. ಇದನ್ನ ಇಂಗ್ಲಿಷ್ನಲ್ಲಿ ಆಪರೇಷನಲ್ ಸೆಕ್ಯೂರಿಟಿ ಅಂತಾರಲ್ಲ? ಹೌದು, ಎಕ್ಸಾಕ್ಟ್ಲಿ. ನಮ್ಮ ಯೋಜನೆಗಳು ಪೂರ್ಣಗೊಳ್ಳುವ ಮುನ್ನವೇ ಢಂಗುರ ಸಾರಿದರೆ ಅದಕ್ಕೆ ಅಡ್ಡಿಪಡಿಸುವವರ ಸಂಖ್ಯೆ ಹೆಚ್ಚಾಗುತ್ತದೆ. ಇದರಲ್ಲಿ ಒಂದು ನಿರ್ದಿಷ್ಟ ವಿಚಾರ ಇದೆ, ಅದು ನನಗೆ ಸ್ವಲ್ಪ ವಿಚಿತ್ರ ಅನ್ಸ್ತು. ಇಂಗ್ಲಿಷ್ ವರ್ಣಮಾಲೆಯ ಎಂ ಮತ್ತು ಎಸ್ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರಿನ ವ್ಯಕ್ತಿಗಳೊಂದಿಗೆ ಈ ಅವಧಿಯಲ್ಲಿ ಜಾಗರೂಕರಾಗಿರಬೇಕು ಅಂತ ಎಚ್ಚರಿಸಿದ್ದಾರೆ. ಅವರು ದೊಡ್ಡ ಹಾನಿ ಮಾಡದಿದ್ರೂ ಸಣ್ಣಪುಟ್ಟ ಸಮಸ್ಯೆಗಳನ್ನು ತಂದೊಡ್ಡಬಹುದು ಅಂತ ಹೇಳಲಾಗಿದೆ. ಕೇವಲ ಹೆಸರಿನ ಮೊದಲ ಅಕ್ಷರದಿಂದ ಅವರು ತೊಂದರೆ ಕೊಡುತ್ತಾರೆ ಅಂತ ಹೇಗೆ ಹೇಳೋಕ್ ಸಾಧ್ಯ? ಇದರ ಹಿಂದಿನ ಲಾಜಿಕ್ ಏನು? ಇದು ಸ್ವಲ್ಪ ಅತಿಶಯೋಕ್ತಿ ಅಂತ ಅನಸ್ವಾ? ಆ ಪ್ರಶ್ನೆ ಖಂಡಿತ ಸಹಜ. ಮೇಲ್ನೋಟಕ್ಕೆ ಇದು ವಿಚಿತ್ರವಾಗಿ ಮತ್ತು ತರ್ಕಕ್ಕೆ ನಿಲುಕದಂತೆ ಕಾಣಬಹುದು. ಆದರೆ ಜ್ಯೋತಿಷ್ಯದಲ್ಲಿ ಹೆಸರುಗಳ ಅಕ್ಷರಗಳನ್ನು ನಿರ್ದಿಷ್ಟ ಗ್ರಹಗಳು ಮತ್ತು ನಕ್ಷತ್ರಗಳಿಗೆ ಜೋಡಿಸಲಾಗುತ್ತದೆ. ಬಹುಶಃ ಈ ಸಮಯದಲ್ಲಿ ಸಿಂಹರಾಶಿಗೆ ವಿರುದ್ಧವಾಗಿರುವ ಅಥವಾ ಅಡೆತಡೆ ಉಂಟುಮಾಡುವ ಗ್ರಹಗಳ ಪ್ರಭಾವ ಆ ಅಕ್ಷರಗಳ ಮೇಲೆ ಇರಬಹುದು ಎಂಬುದು ಜ್ಯೋತಿಷ್ಯದ ಲೆಕ್ಕಾಚಾರ. ಓಹೋ, ಆ ಥರ ಲಿಂಕ್ ಇದೆಯಾ? ಹೌದು. ಆದರೆ ಇದನ್ನ ಮನೋವಿಜ್ಞಾನದ ಕೋಣದಿಂದ ಯೋಚಿಸುವುದಾದರೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಎಂ ಅಥವಾ ಎಸ್ ಹೆಸರಿನ ವ್ಯಕ್ತಿಗಳು ಇದ್ದೇ ಇರ್ತಾರೆ. ಇಂತಹ ಒಂದು ಎಚ್ಚರಿಕೆ ಕೊಟ್ಟಾಗ ಮನುಷ್ಯ ತನ್ನ ಸುತ್ತಮುತ್ತಲಿನ ಎಲ್ಲರೊಂದಿಗೂ ಎಚ್ಚರಿಕೆಯಿಂದ ವ್ಯವಹರಿಸಲು ಶುರು ಮಾಡುತ್ತಾನೆ. ಕನ್ಫರ್ಮೇಷನ್ ಬಯಾಸ್ ಅಥವಾ ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಮಾನಸಿಕ ಪ್ರವೃತ್ತಿ ಇಲ್ಲಿ ಕೆಲಸ ಮಾಡಬಹುದು. ಇದು ಆತನನ್ನ ಒಟ್ಟಾರೆಯಾಗಿ ಜಾಗರೂಕನನ್ನಾಗಿ ಮಾಡುವ ಒಂದು ತಂತ್ರವೂ ಆಗಿರಬಹುದು. ಓ, ಆ ಕೋನದಿಂದ ನಾನು ಯೋಚನೆ ಮಾಡಿರ್ಲಿಲ್ಲ. ಯಾರನ್ನಾದ್ರೂ ಅನುಮಾನದಿಂದ ನೋಡಲು ಹೇಳಿದ್ರೆ ನಾವು ಎಲ್ಲರನ್ನೂ ಸ್ವಲ್ಪ ದೂರದಿಂದಲೇ ಅಳೆದು ತೂಗಲು ಶುರು ಮಾಡ್ತೇವೆ. ಇದು ನಮ್ಮನ್ನ ನಾವೇ ರಕ್ಷಿಸಿಕೊಳ್ಳೋ ಒಂದು ವಿಧಾನ. ಹೌದು. ಇನ್ನೂ ಹೊಸ ಕೆಲಸಗಳನ್ನು, ಹೂಡಿಕೆಗಳನ್ನು ಅಥವಾ ವ್ಯಾಪಾರವನ್ನು ಪ್ರಾರಂಭಿಸಲು ಶುಕ್ರವಾರ ಅಥವಾ ಭಾನುವಾರ ಸೂಕ್ತ ಅಂತ ಹೇಳಿದ್ದಾರೆ. ಹಾಗೆಯೇ ಬಣ್ಣಗಳ ಬಗ್ಗೆಯೂ ಕಟ್ಟುನಿಟ್ಟಿನ ನಿಯಮಗಳಿವೆ. ಗಮನಿಸಬೇಕಾದ ಇನ್ನೊಂದು ವಿಷಯ ಅಂದ್ರೆ ಬಣ್ಣಗಳ ಆಯ್ಕೆ. ಅದು ಬಹಳ ಆಸಕ್ತಿದಾಯಕವಾಗಿದೆ. ಈ ನಿರ್ದಿಷ್ಟ ದಿನಗಳಲ್ಲಿ ನೀಲಿ ಬಣ್ಣದ ಬಟ್ಟೆಗಳನ್ನ ದೂರ ಇಡೋದು ಒಳ್ಳೇದು ಅಂತ ಲೇಖನ ಹೇಳತ್ತೆ. ಆದ್ರೆ ಹಸಿರು, ಕಪ್ಪು, ಹಳದಿ, ಕೆಂಪು, ಬಿಳಿ ಮತ್ತು ಗುಲಾಬಿ ಬಣ್ಣಗಳು ಅದೃಷ್ಟ ತರುತ್ತವೆಂತೆ. ಬಣ್ಣಗಳು ಮನುಷ್ಯನ ಭವಿಷ್ಯವನ್ನು ನಿರ್ಧರಿಸುತ್ತಾವಾ? ಬಣ್ಣಗಳು ಭವಿಷ್ಯವನ್ನು ನಿರ್ಧರಿಸುತ್ತವೆಯೋ ಇಲ್ಲವೋ, ಆದರೆ ಅವು ನಮ್ಮ ಮನಸ್ಸಿನ ಮೇಲೆ, ನಮ್ಮ ಭಾವನೆಗಳ ಮೇಲೆ ದೊಡ್ಡ ಪ್ರಭಾವ ಬೀರುತ್ತವೆ ಅನ್ನೋದನ್ನ ವಿಜ್ಞಾನ ಒಪ್ಪುತ್ತದೆ. ನೀಲಿ ಬಣ್ಣವು ಸಾಮಾನ್ಯವಾಗಿ ನಿಧಾನಗತಿಯ, ತಣ್ಣನೆಯ ಮತ್ತು ಕೆಲವು ಬಾರಿ ಮಂಕಾದ ಭಾವನೆಯನ್ನು ಮೂಡಿಸುತ್ತದೆ. ಜ್ಯೋತಿಷ್ಯದಲ್ಲಿ ಇದನ್ನು ಶನಿಗೆ ಹೋಲಿಸುತ್ತಾರೆ. ಇದು ವಿಳಂಬದ ಸಂಕೇತ. ಅದೇ ಕೆಂಪು, ಹಳದಿ, ಹಸಿರು ಬಣ್ಣಗಳು ಕ್ರಿಯಾಶೀಲತೆ, ಉತ್ಸಾಹ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತವೆ. ಆಯಾ ದಿನದ ಗ್ರಹಗತಿಗಳಿಗೆ ಅನುಗುಣವಾಗಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವ ಬಣ್ಣಗಳನ್ನು ಧರಿಸುವುದರಿಂದ ಮನುಷ್ಯನ ಆತ್ಮವಿಶ್ವಾಸವೂ ಹೆಚ್ಚಾಗುತ್ತದೆ. ಖಂಡಿತ. ಹಾಗೇ ಅದೃಷ್ಟ ಸಂಖ್ಯೆಗಳ ಬಗ್ಗೆಯೂ ಹೇಳಿದ್ದಾರೆ. ವಾಹನ ಖರೀದಿಸುವಾಗ ಅಥವಾ ಪ್ರಮುಖ ದಿನಾಂಕಗಳನ್ನು ಆಯ್ಕೆ ಮಾಡುವಾಗ 2, 5, 9 ಸಂಖ್ಯೆಗಳಿಗೆ ಆದ್ಯತೆ ನೀಡಬೇಕು ಅಂತ ಉಲ್ಲೇಖಿಸಲಾಗಿದೆ. ಈ ಎಲ್ಲ ಸಣ್ಣ ಸಣ್ಣ ವಿವರಗಳು ಒಟ್ಟು ಸೇರಿ ಮನುಷ್ಯನಿಗೆ ಒಂದು ಶಿಸ್ತಿನ ಚೌಕಟ್ಟನ್ನು ನಿರ್ಮಿಸಿಕೊಡುತ್ತವೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಅನ್ನೋ ಸ್ಪಷ್ಟತೆ ಇದ್ದಾಗ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸುಲಭವಾಗುತ್ತದೆ. ದೈನಂದಿನ ಗೊಂದಲಗಳು ಕಡಿಮೆಯಾಗುತ್ತವೆ. ಹಾಗಾದರೆ ಇವೆಲ್ಲದರ ಒಟ್ಟು ಸಾರಾಂಶ ಏನು? ಸಾರಾಂಶ ಬಹಳ ಸರಳ. ಸಿಂಹರಾಶಿಯವರು ಇಲ್ಲಿಯವರೆಗೆ ಎದುರಿಸಿದ ಕಷ್ಟಗಳಿಗೆ ಈಗ ಮುಕ್ತಿ ಸಿಗುವ ಸಮಯ ಬಂದಿದೆ. ಆದರೆ ಅದಕ್ಕೆ ಪ್ರಮುಖವಾಗಿ 3 ಅಂಶಗಳ ಅಗತ್ಯವಿದೆ. ಕಷ್ಟಗಳನ್ನು ಸಹಿಸಿಕೊಳ್ಳುವ ತಾಳ್ಮೆ, ದೈವಿಕ ಶಕ್ತಿ ಮತ್ತು ಒಳಿತಿನ ಮೇಲಿನ ನಂಬಿಕೆ, ಹಾಗೂ ಅಸೂಯೆ ಪಡುವವರ ಬಗ್ಗೆ ಎಚ್ಚರಿಕೆ. ಹೌದು. ಈ ನಿಯಮಗಳನ್ನು ಚಾಚೂ ತಪ್ಪದೆ ಪಾಲಿಸಿದ್ರೆ ಇದು ನಿಜಕ್ಕೂ ದೈವಿಕ ಅನುಗ್ರಹದಿಂದ ಹೊಳೆಯುವ ಒಂದು ಸುವರ್ಣಯುಗದ ಆರಂಭವಾಗಲಿದೆ ಅಂತ ಲೇಖನ ಸಾರಾಂಶಿಸುತ್ತದೆ. ಈ ಬಗ್ಗೆ ನಿಮ್ಮ ಅಂತಿಮ ವಿಶ್ಲೇಷಣೆ ಏನು? ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಈ ಪಠ್ಯದಲ್ಲಿ ಕೇವಲ ಜ್ಯೋತಿಷ್ಯದ ಅಂಶಗಳು ಮಾತ್ರ ಇವೆಯಾ? ಖಂಡಿತ ಇಲ್ಲ. ಇದರ ಆಚೆಗಿನ ಪ್ರಾಯೋಗಿಕ ಜೀವನ ಪಾಠಗಳ ಕಡೆಗೆ ನಾವು ಒತ್ತು ನೀಡಬೇಕು. ಶಿಸ್ತುಬದ್ಧವಾಗಿ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು, ಜಗಳವಾಡದೆ ಶಾಂತಿ ಕಾಪಾಡುವುದು, ಬಡವರಿಗೆ ದಾನ ಮಾಡುವುದು ಮತ್ತು ವೈಯಕ್ತಿಕ ಗುಟ್ಟುಗಳನ್ನು ರಹಸ್ಯವಾಗಿ ಕಾಯ್ದುಕೊಳ್ಳುವುದು,
ಇವೆಲ್ಲವೂ ಯಾವುದೇ ರಾಶಿಯವರಿಗಾದರೂ ಯಶಸ್ಸನ್ನು ತಂದುಕೊಡುವ ಸಾರ್ವತ್ರಿಕ ಮೌಲ್ಯಗಳು. ಜ್ಯೋತಿಷ್ಯ ಅನ್ನೋದು ಕೇವಲ ಗ್ರಹಗಳ ಲೆಕ್ಕಾಚಾರವಲ್ಲ, ಅದೊಂದು ಜೀವನಶೈಲಿ. ನಿಜ. ಆ ಚೌಕಟ್ಟಿನೊಳಗೆ ಈ ಅದ್ಭುತ ಜೀವನ ಮೌಲ್ಯಗಳನ್ನು ಬಹಳ ನಾಜೂಕಾಗಿ ಹೆಣೆಯಲಾಗಿದೆ. ಇದನ್ನ ಯಾರು ಪಾಲಿಸಿದರೂ ಅವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಖಂಡಿತ ಆಗುತ್ತವೆ. ಬಹಳ ಅದ್ಭುತವಾದಿ ವಿಶ್ಲೇಷಣೆ ಮಾಡಿದಿರಿ. ಇದೆಲ್ಲವನ್ನು ನೋಡಿದಾಗ ಕೊನೆಯದಾಗಿ ಒಂದು ಕುತೂಹಲಕಾರಿ ಯೋಚನೆ ಬರುತ್ತದೆ. ಜ್ಯೋತಿಷ್ಯವು ನಿಜಕ್ಕೂ ನಮ್ಮ ಭವಿಷ್ಯವನ್ನು ಮುಂಚಿತವಾಗಿ ನುಡಿಯುತ್ತದೆಯೋ? ಅಥವಾ ಇಂತಹ ಶುಭ ನುಡಿಗಳು ಮತ್ತು ವಿಶ್ಲೇಷಣೆಗಳು ಮನುಷ್ಯನ ಮನಸ್ಸಿನಲ್ಲಿ ಮೂಡಿಸುವ ಹೊಸ ಆತ್ಮವಿಶ್ವಾಸವೇ ಆತನಿಂದ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡಿ ತನ್ನ ಅದೃಷ್ಟವನ್ನು ತಾನೇ ಸೃಷ್ಟಿಸಿಕೊಳ್ಳುವಂತೆ ಮಾಡುತ್ತದೆಯೋ? ಅದು ಬಹಳ ಆಳವಾದ ಪ್ರಶ್ನೆ. ಹೌದು. ಕಷ್ಟಗಳಿಂದ ಕುಗ್ಗಿಹೋದ ಮನಸ್ಸಿಗೆ ನಿನ್ನ ಕಷ್ಟಗಳು ಮುಗಿದವು, ಇನ್ನು ಗೆಲ್ವು ನಿನ್ನದೇ, ಮುಂದಿನ ದಿನಗಳು ಅತ್ಯದ್ಭುತವಾಗಿರಲಿ ಅಂತ ಯಾರಾದ್ರೂ ಹೇಳಿದಾಗ ಸಿಗುವ ಆನೆ ಬಲ ಇದೆಯಲ್ಲ, ಬಹುಶಃ ಅದೇ ನಿಜವಾದ ಮ್ಯಾಜಿಕ್. ಆ ಒಂದು ಆಶಾಭಾವನೆಯಿಂದಲೇ ಮನುಷ್ಯ ದ್ವಿಗುಣ ಉತ್ಸಾಹದಿಂದ ಕೆಲಸ ಮಾಡಲು ಶುರು ಮಾಡುತ್ತಾನೆ. ಖಂಡಿತವಾಗಿಯೂ. ಮಾನವನ ನಂಬಿಕೆ, ಆಶಾಭಾವನೆ ಮತ್ತು ಯಶಸ್ಸಿನ ನಡುವಿನ ಈ ಅದ್ಭುತ ಸಂಬಂಧವನ್ನು ಕುರಿತು ಆಲೋಚಿಸುವುದು ನಿಜಕ್ಕೂ ರೋಮಾಂಚಕವಾಗಿದೆ. ಕೇಳುಗರಿಗೆ ಈ ಪ್ರಶ್ನೆಯನ್ನು ಚಿಂತನೆಗೆ ಬಿಡುತ್ತಾ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ.